This is not a new program to us. We have conducted many programs like this to the public, especially auto drivers, taxi drivers, women organizations, and those who are in public services. And we have conducted few programs for your ಪೌರ ಕಾರ್ಮಿಕರಿಗೂ ಕರೆಸಿ ಮಾಡಿಸಿದ್ದೀವಿ. And we have been conducting probably more than 200 camps so far we have conducted. And most of the camps are related to general health and cancer screening. And I am exclusively working on cervical cancer, and I am working on HPV vaccination drive. What to be done to save the person's life, that is very important. It's not that always a doctor who is the hero of the patient. It is always a public who can definitely support the patient. That is, we call it as that first 5 minutes, 10 minutes of your support to the patient will save someone's life. So you can light someone's life, become a hero by learning our BLS, how to give a basic life support to the needy people. This is where I think Dr. Anil is going to give the complete details about it, and clinical demonstration, and probably he'll allow you to practice hands-on, I think. ಎಲ್ಲ ಚೆಕ್ ಮಾಡಿದ್ರೆ ನೋ ಪಲ್ಸ್, ನೋ ಎಲ್ಲೇ ಆರ್ಟ್ರಿಯಲ್ಲಿ ಏನೂ ಪಲ್ಸ್ ಇಲ್ಲ. ಸೊ ನೀನು ಇಮಿಡಿಯೇಟಾಗಿ CPR ನೀವು ಸ್ಟಾರ್ಟ್ ಮಾಡಬೇಕು. ಸೊ ಆ ಟೈಮಲ್ಲಿ ಡಾಮಿನೇಟಿಂಗ್ ಹ್ಯಾಂಡ್ ಟು ದ ಲೆವೆಲ್ ಆಫ್ ನಿಪ್ಪಲ್ ಸ್ಟರ್ನಮ್ ಮೇಲೆ ಇಟ್ಬಿಟ್ಟು ಇನ್ನೊಂದು ಕೈಯಿಂದ ಅದನ್ನು ಲಾಕ್ ಮಾಡಿ, ನೆಕ್ಸ್ಟ್ ಎಲ್ಬೋಸ್ನ ಲಾಕ್ ಮಾಡಿಬಿಟ್ಟು ಫ್ರಮ್ ದ ಫುಲ್ ಫೋರ್ಸು ಫ್ರಮ್ ದ ಶೋಲ್ಡರ್ ಬರ್ತದೆ. ಆಮೇಲೆ ಈ ಥರ ತೊಗೊಳ್ತೀವಿ. ಈ ಥರ ತೊಗೊಂಡು ಒಂದು ನೀವು ಪುಷ್ ಮಾಡಿದ್ರೆ ಅವ್ರದ್ದು ಚೆಸ್ಟ್ ರೀಕೋಯಿಲ್ ಅಂತ ಹೇಳ್ತೀವಿ. ಚೆಸ್ಟಿನ ಪುಷ್ ಮಾಡಿದ್ರೆ ಕೆಳಗಡೆ ಹೋಗ್ತಾ ನೋಡಿ, ಇಷ್ಟು ಹೋಗ್ತಾ ಇದೆ ಅಲ್ವಾ, ಆಮೇಲೆ ಬರ್ತಾ ಇದೆ. ಕೆಲವೊಬ್ರು ಏನು ಮಾಡ್ತಾರೆ, ಮಾಡ್ತಾರೆ. ಸೊ ಆ ಥರ ಮಾಡಿದ್ರೆ ರಿಸಸಿಟೇಟ್ ಆಗಲ್ಲ. ಸೊ ಜಸ್ಟ್ 5 to 6 ಸೆಂಟಿಮೀಟರ್ ಕೆಳಗೆ ಹೋಗೋ ಥರ ನೀವು ಪುಷ್ ಕೊಡಬೇಕು. ಆಮೇಲೆ ಅದನ್ನು ರಿಟರ್ನ್ ಮೇಲೆ ಬರೋವರೆಗೂ ಸ್ವಲ್ಪ ಟೈಮ್ ಕೊಡಬೇಕು, ಲೈಕ್ ಸೆಕೆಂಡ್ಸ್, ಹಾಫ್ ಸೆಕೆಂಡ್ ಮೇಲೆ ಗೊತ್ತಾಗುತ್ತೆ. ಸೊ ಇದು ಕಂಪ್ರೆಷನ್ಸ್ ನಾವು 30 ಕಂಪ್ರೆಷನ್ಸ್ ಆ್ಯಂಡ್ 2 ಬ್ರೆತ್ಸ್ ಅಂತ ಹೇಳ್ತೀವಿ. ಸೊ 30 ಕಂಪ್ರೆಷನ್ಸ್ ಕಂಟಿನ್ಯೂಸ್ ಆಗಿ ಮಾಡಿ ಆಮೇಲೆ 2 ಬ್ರೆತ್ ಕೊಡಬೇಕು. ಸೊ ಇದಕ್ಕೆ 1 ಸೈಕಲ್ ಅಂತ ಹೇಳ್ತೀವಿ. ಸೊ 1 ಸೈಕಲ್ ಆದಮೇಲೆ ಮತ್ತೆ ನೀವು ಪುನಃ ರೇಡಿಯಲ್ ಆರ್ಟ್ರಿ ಅಥವಾ ಕ್ಯಾರೋಟಿಡ್ ಆರ್ಟ್ರಿನ ಚೆಕ್ ಮಾಡಬೇಕು. ಇನ್ನೂ ಪರ್ಸೆಷನ್ ಬಂದಿಲ್ಲ ಅಂತಂದರೆ ಮತ್ತೆ ಅದನ್ನು ಸೇಮ್ CPR ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಸೊ ಈ ಥರ 5 ಸೈಕಲ್ಸ್, 6 ಸೈಕಲ್ಸ್, ಕೆಲವೊಂದು 10 ಸೈಕಲ್ಸ್ವರೆಗೂ ನಾವು ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಹಾಸ್ಪಿಟಲಲ್ಲಾದರೆ ವಿ ಹ್ಯಾವ್ ಮಷಿನ್ಸ್, ವಿ ಹ್ಯಾವ್ ಮೆಡಿಸಿನ್ಸ್, ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಇದೆ ನಮ್ಮ ಹತ್ರ. ಸೊ ಅದೆಲ್ಲ ಏನಾದ್ರೆ ಹಾರ್ಟ್ಗೆ ಸ್ವಲ್ಪ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ಹಾರ್ಟ್ನ ಇನ್ಕ್ಯೂಟ್ ಮಾಡುತ್ತೆ. ಬಟ್ ಆದರೆ ಆ ಮೆಡಿಸಿನ್ಸ್, ಆ ಮಷಿನರೀಸು ನೀವು ಹೊರಗಡೆ ಎಲ್ಲ ಸಿಗಲ್ಲ. ಸೊ ಅದಕ್ಕೆ ಅದನ್ನು ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಹೇಳ್ತೀವಿ. ಆಮೇಲೆ ಇನ್ ಕೇಸ್ ಆಫ್ ಚೈಲ್ಡ್ ಲೆಸ್ ದೆನ್ 10 years ಇರುತ್ತೆ, ಮಗು ಅನ್ಕಾನ್ಷಿಯಸ್ ಆಗಿಬಿಡುತ್ತೆ, ಅವಾಗ ಇಸ್ ದಟ್ ದ ಸೇಮ್ ಮೆಥಡ್ ಆಫ್ CPR ಯು ಡೂ, ಆರ್ ಇಸ್ ದರ್ ಎನಿ ಚೇಂಜ್ ಇನ್ ದಟ್? ಫೋರ್ಸ್ ಸ್ವಲ್ಪ ಕಡಿಮೆ ಮಾಡಬೇಕು. ಇನ್ ಕೇಸ್ ಏನಾದರೂ ಪೀಡಿಯಾಟ್ರಿಕ್ ಪೇಷಂಟ್ ಇದ್ದರೆ ವಿ ಯೂಸ್ ಓನ್ಲಿ 2 fingers. ದಟ್ ಈಸ್ ಇಂಪಾರ್ಟೆಂಟ್. ಬೇಬೀಸ್ ಲೆಸ್ ದೆನ್ 1 year ಆ ಥರ ಇರುತ್ತೆ. ಯಾಕಂದ್ರೆ ತುಂಬ ಡೆಲಿಕೇಟ್ ಇರುತ್ತೆ, ಇನ್ನೂ ಬೋನ್ಸ್ ಎಲ್ಲ ಬೆಳೀತಾ ಇರುತ್ತೆ. ಈ ಥರ 2 fingers ಪುಷ್ ಮಾಡ್ತಾ ಹೋಗ್ತೀವಿ. ಆಗ ವೆನ್ ಡು ದೇ ಸ್ಟಾಪ್ CPR? ಈಗ ನೀವು ಹೇಳಿದ್ರೆ ಎಷ್ಟು ಅಟೆಂಪ್ಟ್ಸ್ ಮಾಡ್ಬೋದು ಅಂತ, ಅಷ್ಟೊತ್ತಿಗೆ ಆ್ಯಂಬುಲೆನ್ಸ್ ಬರಲಿಲ್ಲ, ಏನು ಮಾಡಬೇಕು ಅವರು ನೆಕ್ಸ್ಟು? ಡು ದೇ ಹ್ಯಾವ್ ಟು ಸ್ಟಾಪ್ ಆರ್ ದೇ ಹ್ಯಾವ್ ಟು ಕಂಟಿನ್ಯೂ? ಅದೇ ಒಂದು 5 ಸೈಕಲ್ವರೆಗೂ ಪ್ರಯತ್ನ ಪಡಲೇಬೇಕು. ಆಲ್ಮೋಸ್ಟ್ ಒಂದು 15 minutesವರೆಗೂ ನಿಮ್ಗೆ ಟೈಮ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ಚೆಕ್ ಮಾಡ್ತಾ ಹೋಗ್ತೀರಾ. ಕೆಲವು ಪೇಷಂಟ್ಗೆ ಪಲ್ಸ್ ಬಂದ್ಬಿಡುತ್ತೆ, ಇಮಿಡಿಯೇಟ್ ಆಗಿ ಪಲ್ಸ್ ಬಂದು ಎತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಆ್ಯಂಬುಲೆನ್ಸ್ ಬಂದಿಲ್ಲ ಅಂದರೆ ನೀವೇ ನಿಮ್ಮ ಕಾರಲ್ಲಿ ಡ್ರಾಪ್ ಮಾಡ್ಬೋದು, ಇಲ್ಲ ನಿಯರ್ ಬೈ ಆಟೋನ ಕರೆಸಿ ಶಿಫ್ಟ್ ಮಾಡ್ಬೋದು. ಇಲ್ಲ ಇಷ್ಟು ಏನು ಮಾಡಿದ್ರು ಆಗ್ತಾನೆ ಇಲ್ಲ ಅಂತಂದರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಡೆಡ್. ಪೇಷಂಟ್ಸ್ ಹೋಗಿದ್ದಾರೆ, ಇಲ್ಲ ಅವ್ರ ಮೊಬೈಲಲ್ಲಿ ಏನಾದರೂ ಅಡ್ರೆಸ್ ಇದ್ದರೆ ಅವ್ರ ಮನೆಗೆ ಇನ್ಫಾರ್ಮ್ ಮಾಡಬೇಕಿಲ್ಲ, ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ, ಇಲ್ಲ ಹಾಸ್ಪಿಟಲ್ಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಬಂದು ಪೇಷಂಟ್ ಕರ್ಕೊಂಡು ಹೋಗ್ತಾರೆ. ಅದೇ ಫಸ್ಟ್ ಪಲ್ಸ್ ಚೆಕ್ ಮಾಡಬೇಕು. ಪಲ್ಸ್ ಚೆಕ್ ಮಾಡಿದ್ರೆ ಪಲ್ಸ್ ನಿಮಗೆ ಪಲ್ಸ್ ಫೀಲ್ ಆಯಿತು ಅಂತಂದರೆ ಫಸ್ಟ್ ಟೆನ್ಷನ್ ತೊಗೊಳಂಗಿಲ್ಲ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರಬೇಕು. ಪಲ್ಸ್ ಇಲ್ಲ ಅಂತಂದರೆ CPR ಸ್ಟಾರ್ಟ್. ಈಗ ಸಡನ್ ಆಗಿ ಮಾತು ನಿಂತೋಗುತ್ತೆ, ಮಾತಾಡೋಕೆ ಕಷ್ಟಪಡ್ತಾ ಇರ್ತಾರೆ, ಒಂಥರ ಸ್ಟ್ರೋಕ್ ಆಗೋದಂಗೆ ಆಗುತ್ತೆ. ಫಸ್ಟ್ ನಿಮಗೆ 20 seconds ಟೈಮ್ ಇರುತ್ತೆ. 20 seconds ಫಸ್ಟ್ ಅವ್ರಿಗೆ ಮಾತಾಡೋಕ್ಕೆ ಟ್ರೈ ಮಾಡಿ. ಪೇಷಂಟ್ ಯಾವ ಮಾಡಬೇಕು ಅಂದರೆ ಟ್ಯಾಪ್ ದ ಶೋಲ್ಡರ್. ಸರ್ ಕಣ್ಣು ಓಪನ್ ಮಾಡಿ ಮಾತಾಡಿ, ಸರ್ ಏನು ಸರ್ ನಿಮ್ಮ ಹೆಸರು, ಆ ಥರ ಮಾಡ್ಬೋದು. ಸರ್ ಇದ್ರೆ ಸರ್, ಮೇಡಮ್ ಇದ್ರೆ ಮೇಡಮ್. ಸೊ ಫಸ್ಟ್ ಮಾತಾಡ್ಬಿಟ್ಟು ಸೆಕೆಂಡ್ ಪಲ್ಸ್ ಚೆಕ್ ರೇಡಿಯಲ್ ಆರ್ಟರಿ ಅಂದರೆ ದೊಡ್ಡದು ಇರುತ್ತಲ್ಲ ಇಲ್ಲಿ. ದಿಸ್ ಇಸ್ ಈ ತಂಬಲ್ಲಿ ಇಲ್ಲಿಂದ ಈ ಕೈಯಿಂದ ಇಲ್ಲಿ ಹೀಗೆ ನನ್ನ ಪ್ರೆಸ್ ಮಾಡಿ ನಮ್ಗೆ ಫೀಲ್ ಆಗುತ್ತೆ ನೋಡಿ, ತುಂಬ ಜೋರಾಗಿ ಪ್ರೆಸ್ ಮಾಡೋದು ಬೇಡ.
ಆಗುತ್ತೆ. ಮೇನ್ ಅಪ್ ಡೌನ್ ಬರುತ್ತೆ ಅಂತ ಮಾತ್ರ ನೀವು ಕಂಡುಹಿಡಿಯಲೇಬೇಕು ಅದು. ಸುಮ್ಮನೆ ಅಷ್ಟೇ. ಹಾಂ, ಹಿಂಗಿಟ್ರೆ ಡೆಲಿಕೇಟಾಗಿ ಇಡಿ ನೋಡಿ, ಯು ಕ್ಯಾನ್ ಫೀಲ್ ದಟ್. ಸುಮ್ಮನೆ ಕೈ ಬಡಿಯುತ್ತೆ. ಇದು ರೇಡಿಯಲ್ ಆರ್ಟರಿ ಪಲ್ಸ್ ಇದೆ ಅಂತಂದ್ರೆ ಹಾರ್ಟ್ ಒಳ್ಳೆ ಪಂಪ್ ಆಗ್ತಾ ಇದೆ, ಆರಾಮಾಗಿದೆ. ತುಂಬ ಜೆಂಟಲ್ ಆಗಿ ಮಾಡಿ ಅಷ್ಟೇ. ಟೆನ್ಷನ್ ಆಗ್ತಿದೆಯಾ? 3 ಒಂದೇ ಲೈನಲ್ಲಿ ಇಟ್ಟು. ಗುಡ್, ಅಷ್ಟೇ. ವೆರಿ ಗುಡ್. ಲರ್ನೆಡ್ ಸಿಟಿಸನ್. ಈಗ ನೀವುಗಳೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ರಿ, ಇನ್ನೊಂದು ಮಾಡ್ತಾ ಇದ್ರಿ, ಹಂಗಾಗಿ ನಿಮ್ಗೆ ಇನ್ನೂ ದೊಡ್ಡ ಜವಾಬ್ದಾರಿ ಇದೆ. ಈ ಮಟ್ಟಕ್ಕೆ ಅವೇರ್ನೆಸ್ ಇರಬೇಕು. ಮನೇಲಿ ಯಾರಾದ್ರೂ ಅನ್ಕಾನ್ಶಿಯಸ್ ಆದ್ರು, ವಾಕಿಂಗ್ ಟೈಮಲ್ಲಿ ಅನ್ಕಾನ್ಶಿಯಸ್ ಆಗ್ಬಿಟ್ರೆ ಏನಾದ್ರು ಆದ್ರೆ ಫಸ್ಟ್ ಬ್ರೀತ್ ಮಾಡ್ತಾ ಇದ್ದಾರಾ, ಪಲ್ಸ್ ಇದೆಯಾ ಇಲ್ವಾ, ಆಮೇಲೆ ಓಕೆ ಎರಡೂ ಚೆನ್ನಾಗಿದ್ರೆ ಸೇಫ್ ಆಗಿದ್ದಾರೆ ಅಂತ ಅರ್ಥ. ಹಾಸ್ಪಿಟಲ್ಗೆ ಹೋಗಿದ್ರೆ ಮ್ಯಾನೇಜ್ ಮಾಡ್ತಾರೆ. ನಾವಲ್ಲಿ ಮೆಡಿಸಿನ್ಸ್ ಕೊಡೋದು, ಇಂಜೆಕ್ಷನ್ಸ್ ಕೊಡೋದು ಯಾವ ತರದ್ದು ಮಾಡುವಂಥದ್ದು ಅವಶ್ಯಕತೆ ಇರಲ್ಲ ಆಸ್ ಕಾಮನ್ ಪೀಪಲ್. ಆಮೇಲೆ ಸರ್ ಅವ್ರು ಹೇಳಿದ್ರು ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಬೇಕು. ಕಷ್ಟ ಆಯ್ತಾ, ಬೆಳಗ್ಗೆ ಶುಗರ್ ಮಾತ್ರ ನುಂಗ್ಬಿಟ್ಟು ಬಂದ್ಬಿಟ್ಟಿದ್ದೀರಾ, ತಿಮ್ಮಪ್ಪನಿಗೆ ನಾನು ಅಶ್ವಕೊಂಡೆ ನಾನು ಬೆಟ್ಟ ಹತ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿರ್ತೀರಿ, ಶುಗರ್ ಡೌನ್ ಆಗಿರ್ಬೋದು. ಆ ಥರದ್ದು ಏನಾಗಿದ್ರು ಅವ್ರು ಕಾನ್ಶಿಯಸ್ ಇದ್ರೆ, ಇನ್ನು ಉಸಿರಾಡ್ತಾ ಇದ್ದಾರೆ ಅಂದ್ರೆ, ಈಗ ನೀವು ಹೇಳಿದ್ರಲ್ಲ ಶುಗರ್ ಲೋ ಆಗಿದ್ದು, ಸ್ವೆಟ್ ಆಗುತ್ತೆ ಅವ್ರಿಗೆ ಮೋಸ್ಟ್ ಆಫ್ ದ ಟೈಮ್ಸ್, ಕೈ ಕಾಲೆಲ್ಲ ತಣ್ಣಗಾದಂಗಾಗುತ್ತೆ. ಅವಾಗ ಒಂದು ಚಾಕ್ಲೇಟ್ ಅವ್ರ ಪಾಕೆಟ್ ಅಲ್ಲಿ ಇರ್ತದೆ. ಮೋಸ್ಟ್ ಆಫ್ ದ ಟೈಮ್ಸ್ ಡಯಾಬಿಟಿಕ್ ಇದ್ದವರು ಎಷ್ಟೋ ಜನ ಅನುಭವದಲ್ಲಿ ಇರ್ತಾರೆ, ಅವ್ರ ಪಾಕೆಟ್ ಅಲ್ಲಿ ಒಂದು ಸಣ್ಣ ಒಂದು ಕಾಫಿ ಇಟ್ಕೊಂಡೇ ಇರ್ತಾರೆ. ಈಗ ಹಳೆದು ಕಳೆದು ಏನೋ ಪೆಪ್ಪರ್ಮೆಂಟ್ ಅದು ಕರ್ಗೋಗಲ್ಲ ಇರುತ್ತೆ, ಈ ಡೈರಿ ಮಿಲ್ಕ್ ಆದ್ರೆ ಕರ್ಗೋಗ್ಬಿಡುತ್ತೆ. ಸೊ ಅದನ್ನ ಇಟ್ಕೋಬಹುದು, ತಪ್ಪಿಲ್ಲ. ಅದನ್ನ ಹಾಕೊಂಡ್ರೆ ಆಟೋಮೆಟಿಕಲಿ ಅವ್ರಿಗೆ ರೀಜನರೇಟ್ ಆಗ್ತಾರೆ. ಕಾನ್ಶಿಯಸ್ ಇಲ್ಲ, ಉಸಿರೇ ಆಡ್ತಾ ಇಲ್ಲ, ರಿಸಸಿಟೇಷನ್ ಮಾಡೋ ಪ್ರಾವಿಷನ್ ಇರ್ತದೆ. ಈಗ ನಾವು ಇಬ್ಬರು ಮೂವರು ಇದ್ದೀವಿ ಅಂತಂದ್ರೆ ಅಡ್ವಾಂಟೇಜ್ ಜಾಸ್ತಿ. ಒಬ್ರು ಹಾರ್ಟ್ ಮಸಾಜ್ ಮಾಡ್ತಾ ಇದ್ರೆ ಇನ್ನೊಬ್ರು ಉಸಿರು ಕೊಡ್ಬೋದು, ಇನ್ನೊಬ್ರು ಫೋನ್ ಮಾಡ್ಬಿಟ್ಟು ದಯವಿಟ್ಟು ಸಹಾಯ ಮಾಡಿ ಅಂತ ಹತ್ರದಲ್ಲಿ ಯಾರಿಗೊಬ್ರು ಮಾತಾಡ್ಬೋದು. ಸೊ ಇಟ್ ಶುಡ್ ವರ್ಕ್ ಲೈಕ್ ಎ ಟೀಮ್. ಒಬ್ಬನಿಗೆ ಗೊತ್ತು ಅವ್ನು ಮಾತ್ರ ಮಾಡ್ತಾ ಇದ್ದೇನೆ, ನಾನು ಸುಮ್ಮನಿರೋಣ ಅಥವಾ ಭಯ ಬೇಡೋಣ ಅಥವಾ ನಾನು ವಿಡಿಯೋ ಮಾಡೋಣ ಅನ್ನೋ ಥರದಲ್ಲಿ ಇರಬಾರ್ದು. ಸೊ ಕಾನ್ಶಿಯಸ್ ಎಫರ್ಟ್ ಶುಡ್ ಬಿ ದೇರ್ ಟು ಸೇವ್ ದ ಲೈಫ್. ಈಗ ಅವ್ರಿಗೆ ಒಂದು ಪ್ರಶ್ನೆ ಇತ್ತು, ಅಕಸ್ಮಾತ್ ರಿಪ್ ಫ್ರಾಕ್ಚರ್ ಆಗ್ಬಿಟ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಒಂದು ರಿಪ್ ಫ್ರಾಕ್ಚರ್ ಆದ್ರೂ ಪರವಾಗಿಲ್ಲ, ಇಫ್ ದ ಪೇಷಂಟ್ ಕ್ಯಾನ್ ಸರ್ವೈವ್, ಅದು ಏನು ಟೆನ್ಷನ್ ಏನಿಲ್ಲ. ರಿಪ್ ಫ್ರಾಕ್ಚರ್ ಆಗಿರೋದು ಭಾಷೆ ಆಗುತ್ತೆ, ಏನು ಕಷ್ಟ ಇಲ್ಲ. ಅದಕ್ಕೆ ಯಾವ ಟ್ರೀಟ್ಮೆಂಟು ಬೇಕಾಗಿಲ್ಲ. ಯಾಕೆಂದ್ರೆ ರಿಪ್ ಇಟ್ ಈಸ್ ಲೈಕ್ ಎ ಕೇಜ್. ಈ ಥರದ್ದು ಒಂದು ಹಿಂಗಿರುತ್ತೆ, ಒಂದೇ ಒಂದು ಮುರಿದೋಗ್ಬಿಟ್ರು ಅದಕ್ಕೆ ಮತ್ತೆ ಅಸೌಕರ್ಯವಾಗಿ ಹೀಲು ಆಗ್ಬಿಡ್ತದೆ. ಪೇಷಂಟ್ ಬದುಕೊಂಬಿಟ್ಟಿದ್ದಾನ, ರಿಪ್ ಫ್ರಾಕ್ಚರ್ ಆದರೆ ವಿ ಆರ್ ಓಕೆ ಟು ಟೇಕ್ ಇಟ್ ಅಂಡ್ ನೋಬಡಿ ವಿಲ್ ಬ್ಲೇಮ್. ಅಯ್ಯೋ ನೀವು ಮೂಳೆ ಮುರಿದಾಕ್ಬಿಟ್ರೆ ಅದ್ರ ಜೀವ ಉಳಿಸಿದೀರಿ ಅಂತ ನಿಮ್ಮನ್ನು ಯಾರನ್ನೂ ಆಪಾದನೆ ಮಾಡಲ್ಲ. ಸ್ಟೂಡೆಂಟ್ಸ್ ಇಬ್ಬರೂ ಬೈಕಲ್ಲಿ ಅಂದರೆ ಸ್ಕೂಟ್ರಲ್ಲಿ ಬಂದಿದ್ದಾರೆ. ಒಂದು ಹಿಂದೆಗಡೆಯಿಂದ ಟ್ರಕ್ ಬಂದು ತಗಲಿಸ್ಬಿಟ್ಟಿದ್ದಾರೆ. ತಗಲಿಸಿದಾಗ ಸ್ಕೂಟ್ರಿಂದ ಬಿದ್ದೋದ್ರು. ಈ ಹಿಂದೆಗಡೆ ಕೂತಿರೋರು ವೆಹಿಕಲ್ಗೆ ಸಿಗಾಕೋಬಿಟ್ರು ರೇರ್ ವೀಲ್ಗೆ. ಈ ಕಡೆಯವರು ಫುಟ್ಪಾತ್ ಮೇಲೆ ಬಿದ್ದರು, ರೇರ್ ವೀಲ್ ಹತ್ಬಿಡ್ತು. ಶಿ ವಾಸ್ ವೆಲ್ ಕಾನ್ಷಿಯಸ್ಸು, ಮಾತಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಸಿನ್ಸ್ ಅವ್ರ ಲೋವರ್ ಬ್ಯಾಕ್ ಇಂಜೂರ್ ಆಗಿತ್ತು. ಅವ್ರನ್ನ ಶಿಫ್ಟ್ ಮಾಡೋಕ್ಕೆ ಆ್ಯಂಬುಲೆನ್ಸ್ ತೊಗೊಂಡು ಬರೋಕ್ಕೂ ಆಗಲಿಲ್ಲ ಟೈಮು. ಪಬ್ಲಿಕ್ ನೆವರ್ ಹೆಲ್ಪ್ಡ್ ಎಕ್ಸೆಪ್ಟ್ ಫ್ಯೂ ಮೆಡಿಕಲ್ ಸ್ಟೂಡೆಂಟ್ಸ್ ದೇರ್. ಆ ಮೂಮೆಂಟಲ್ಲಿ 4-5 ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರು ಬಿಟ್ಟರೆ ನಾಟ್ ಇವನ್ ಒನ್ ಸಿಂಗಲ್ ಪಬ್ಲಿಕ್ ಕೇಮ್ ಫಾರ್ವರ್ಡ್ ಟು ಸಪೋರ್ಟ್ ದ ಆಕ್ಸಿಡೆಂಟ್ ಆಗಿರುವಂಥ ಪರ್ಸನ್ಗೆ. ಕೊನೆಗೆ ಅವರೇ ಕಷ್ಟಪಟ್ಟು ಒಂದು ಆಟೋದನ್ನು ಬಂದು ಆಟೋದಲ್ಲಿ ತೊಗೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇಟ್ಸ್ ಎ ವಾಕಬಲ್ ಡಿಸ್ಟೆನ್ಸ್ ಕ್ಯಾಶುಯಾಲಿಟಿ. ಅಷ್ಟು ಸಪೋರ್ಟು ಸಿಗಲಿಲ್ಲ. ಇಷ್ಟು ಇನ್ಸೆನ್ಸಿಟಿವು ಫಿಯರ್ ಫ್ಯಾಕ್ಟರ್ ಪಬ್ಲಿಕಲ್ಲಿದ್ದರೆ ಎನಿ ಆಕ್ಸಿಡೆಂಟ್ ಪೇಷಂಟ್ಸು ನಾವೇನು ಮಾಡೋ ಪರಿಸ್ಥಿತಿಲಿರಲ್ಲ. ಆದರೆ ಹಾಸ್ಪಿಟ್ಲಿಗೆ ಬಂದಾಗ ಮಾತ್ರ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ. ನಾವು ಹೇಗಾದ್ರು ಕರ್ಕೊಬರಲಿ, ಪೇಷಂಟ್ ನಡ್ಕೊಂಡು ಹೋಗ್ಬಿಡ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿವನ್, ದಿಸ್ ಇಸ್ ವಾಟ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಪಬ್ಲಿಕ್ದು 1% ಅಟ್ಲೀಸ್ಟ್ ಆ ಪೇಷಂಟ್ ಅಂತಲ್ಲ, ಎನಿಬಡಿ ಫಾರ್ ದಟ್ ಮ್ಯಾಟರ್, ಆ ಪೇಷಂಟ್ ಶಿ ಡಿಂಟ್ ಸರ್ವೈವ್, ವಿ ಲಾಸ್ಟ್ ದಟ್ ಚೈಲ್ಡ್. ಸೊ ಎಲ್ಲೋ ಒಂದು ಕಡೆ ಆ ಫಿಯರ್ ಫ್ಯಾಕ್ಟ್ರ್ ಹೋಗಬೇಕು. ಯಾರೂ ಬಂದು ಪೊಲೀಸ್ನವ್ರು ನಿಮ್ಮ ಮೇಲೆ ಕೇಸ್ ಹಾಕಲ್ಲ, ಯಾರೂ ಬಂದು ಕ್ವೈರಿ ಮಾಡಲ್ಲ. ಯು ನೀಡ್ ನಾಟ್ ಗಿವ್ ಯುವರ್ ಪರ್ಸನಲ್ ಡೀಟೇಲ್ಸ್ ಆಲ್ಸೋ. ರೀಸೆಂಟಾಗಿ ಆಯ್ತಲ್ವ, ಒಂದು ಪೇಷಂಟ್ ಹೆಡ್ ಇಂಜುರಿ ಆಗಿ ಬಂದರು, ಇವಾಗ ಲಾಸ್ಟ್ ವೀಕಲ್ಲಿ ಡಿಸ್ಚಾರ್ಜ್ ಆದರು ನಮ್ಮ ಹಾಸ್ಪಿಟ್ಲಿಂದ. ಅವನ ಜೊತೆ ಅನ್ಕಾನ್ಷಿಯಸ್ ಇದ್ದಾನೆ, ನೋ ಕೇರ್ ಟೇಕರ್, ನಥಿಂಗ್. ಇಬ್ಬರು ಹುಡುಗರು ಯಾರೋ ಅವ್ರ ಜೊತೆ ಬಂದರು, ಮಧ್ಯರಾತ್ರಿ ಅರೌಂಡ್ 11:30 12:30 ಹಂಗೆ ಬಂದರು. ಅಡ್ಮಿಷನ್ ಮಾಡ್ಕೋಬೇಕಾ ಬೇಡವಾ ಅಂತ. ವಾಟ್ ವಿ ಡಿಡ್, ಇವರೇ ಇದ್ದರು, ಅಡ್ಮಿಷನ್ ಮಾಡಿಕೊಂಡ್ರು, ಪೊಲೀಸ್ಗೆ ಇಂಟಿಮೇಟ್ ಮಾಡಿದ್ರು. ವಿ ವರ್ ಅನ್ಏಬಲ್ ಟು ಟ್ರೇಸ್ ಹೂ ಇಸ್ ದಟ್ ಪರ್ಸನ್ ಫಾರ್ 2 days. 2 ದಿವಸ ಅವ್ರು ಯಾರು ಅಂತಲೂ ಪತ್ತೆ ಹಚ್ಚೋಕ್ಕಾಗಲಿಲ್ಲ. ನಮಗೆ ಪೊಲೀಸ್ನವ್ರಿಗೂ ಪತ್ತೆ ಹಚ್ಚೋಕ್ಕಾಗಲಿಲ್ಲ. ಈ ವಾಸ್ ಟೋಟಲಿ ಅನ್ಕಾನ್ಷಿಯಸ್ಸು. ICU ಶಿಫ್ಟ್ ಆಯಿತು. ನಾಟ್ ಇವನ್ ₹1 ಪೇ ಟು ದ ಹಾಸ್ಪಿಟಲ್. ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಹಾಸ್ಪಿಟಲ್ ಹಸ್ ಟೇಕನ್. ಮೆಡಿಸಿನಿಂದ ಹಿಡಿದು ಎಲ್ಲ ಹಿಡಿದು ಸುಮಾರು 1.5 ಲಕ್ಷ ಅವ್ರಿಗೆ ಬಿಲ್ ಆಗಿತ್ತು. ಅಷ್ಟೊತ್ತಿಗೆ ಆಗಲೇ ಸುಮಾರು ಮೆಡಿಸಿನ್ಸು, ಇನ್ವೆಸ್ಟಿಗೇಷನ್ಸ್ ಎಲ್ಲ ಆಗಿತ್ತು. ಈಸ್ ಅರೌಂಡ್ 28-30 years ಓಲ್ಡ್ ಏಜ್ ಪರ್ಸನ್. ಅಷ್ಟು ಸ್ಪೆಂಡ್ ಮಾಡಿ ಆಮೇಲೆ ಈ ವಾಸ್ ಏಬಲ್ ಟು ಟೆಲ್ ಸಮಥಿಂಗ್. ಆಮೇಲೆ ಪೇರೆಂಟ್ಸ್ನ ಟ್ರೇಸ್ ಮಾಡಿ, ಇನ್ನೊಬ್ಬರು ಮಾಡಿ, ಅಟೆಂಡ್ರೆಲ್ಲ ಕರೆಸಿ ಈಗ ಲಾಸ್ಟ್ ವೀಕ್ ಡಿಸ್ಚಾರ್ಜ್ ಮಾಡ್ಕೊಂಡು ಹೋದರು. ಅಟ್ಲೀಸ್ಟ್ ವಿ ಆರ್ ಹ್ಯಾಪಿ ದಟ್ ವಿ ಸೇವ್ ದಟ್ ಪರ್ಸನ್.
ಸೊ ವೆನ್ ಹಾಸ್ಪಿಟಲ್ ಕ್ಯಾನ್ ಟೇಕ್ ದಟ್ ಮಚ್ ಬರ್ಡನ್ ಆ್ಯಂಡ್ ರಿಸ್ಕ್ ಅನ್ನೋದಾದರೆ ಎನಿ ಪಬ್ಲಿಕ್ ಶುಡ್ ಟೇಕ್ ದಟ್ ಬರ್ಡನ್. ಅವ್ರು ನಮ್ಗೆ ಸಂಬಂಧಿಕರೇ ಆಗಬೇಕು ಅಂತೇನಿಲ್ಲ. ಮೆನಿ ಟೈಮ್ಸ್ ದಿಸ್ ಇಸ್ ವಾಟ್ ನಾನು ಎರಡೂ ಇದನ್ನು ಹೇಳ್ತಾ ಇದ್ದೀನಿ ನಾನು. ಸೊ ಈ ಥರ ಆಗಬಾರ್ದು ಅನ್ನೋದಾದರೆ ಎಲ್ಲರೂ ಪಬ್ಲಿಕಲ್ಲಿ ಯಾರು ಇರ್ತೀರಿ ಅವ್ರಿಗೆ ಅವೇರ್ನೆಸ್ ಇರಬೇಕು. ಯಾರು ಬಂದು ನಿಮ್ಮ ಫೈನ್ ಹಾಕಲ್ಲ, ದುಡ್ಡು ಕೊಡಿ ಅಂತ ಹ್ಯಾರಾಸ್ ಮಾಡಲ್ಲ, ಏನು ಮಾಡಲ್ಲ. ಯು ಕ್ಯಾನ್ ಅಟೆಂಪ್ಟ್ ಟು ಸೇವ್ ಸಮ್ಮನ್ಸ್ ಲೈಫ್. ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ವೈ ಹೆಲ್ತ್ ಕೇರ್ ಸಿಸ್ಟಮ್ ಈಸ್ ಸೋ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ ಅರೌಂಡ್ ಅಂದರೆ ಇಟ್ ಈಸ್ ಅ ಬೇಸಿಕ್ ನೆಸೆಸಿಟಿ ಆಫ್ ಎವ್ರಿ ಸಿಟಿಸನ್, ಎವ್ರಿ ಇಂಡಿವಿಜುವಲ್, ಎವ್ರಿ ಹ್ಯೂಮನ್ ಬೇಯಿಂಗ್. ಆರೋಗ್ಯ ಇದ್ರೇ ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆರೋಗ್ಯನೇ ಇಟ್ಸ್ ಎ ನೆಸೆಸಿಟಿ ಫಾರ್ ಎವ್ರಿಬಡಿ. ಸೊ ಯಾರಿಗೆ ಹೆಲ್ತ್ ಅಪ್ಸೆಟ್ ಆಯಿತು ಅಂದರೆ ವಿ ನೀಡ್ ಎ ಡಾಕ್ಟರ್, ವಿ ನೀಡ್ ಎ ಹಾಸ್ಪಿಟಲ್. ಎಲ್ಲರ ಹತ್ರ ದುಡ್ಡು ಇರುತ್ತೆ ಯಾವಾಗಲೂ ಅಂತ ಹೇಳಲಿಕ್ಕಾಗಲ್ಲ. ಸೊ ಫಾರ್ ದ್ಯಾಟ್ ವಿ ನೀಡ್ ಅ ಪೀಪಲ್ ಲೈಕ್ ಯು ವೇರ್ ಯು ಆರ್ ಸಪೋರ್ಟರ್ಸ್ ಬೈ ಗಿವಿಂಗ್ ಎ ಗುಡ್ ಇನ್ಶೂರೆನ್ಸ್ ಆ್ಯಂಡ್ ಟೈಮ್ಲಿ ಸಪೋರ್ಟ್ ಟು ದ ನೀಡಿ ಪೇಷಂಟ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಐ ಆಲ್ವೇಸ್ ರೆಕಮೆಂಡ್ ಆಲ್ ಮೈ ಪೇಷಂಟ್ಸ್ ಸೇಯಿಂಗ್ ದಟ್ ಎಲ್ಲರೂ ಬಂದಿದ ತಕ್ಷಣ ಫಸ್ಟ್ ಕ್ವಶನ್ ಏನಾದ್ರು ಅಡ್ಮಿಷನ್ ಅಂದರೆ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳುವಂಥದ್ದು. ಯಾಕಂದರೆ ಎಷ್ಟೋ ಸರಿ ನಾನಂತೂ ಹೇಳ್ತೀನಿ ಖಂಡಿತ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಇಫ್ ನಾಟ್ 100%, ಅಟ್ಲೀಸ್ಟ್ 80% ಇನ್ಶೂರೆನ್ಸ್ ವಿಲ್ ಸಪೋರ್ಟ್. 20% ಇಸ್ ಯುವರ್ ಕಮಿಟ್ಮೆಂಟ್ ಅಂದಾಗ 1 lakh ಬಿಲ್ ಆಗೋ ಕಡೆ 80,000 ಇನ್ಶೂರೆನ್ಸ್ ಕೊಡುತ್ತೆ ಅಂದಾಗ ವೈ ಡೋಂಟ್ ವಿ ಡೂ ಇಟ್? ಓವರಾಲ್ ಯು ವಿಲ್ ಬಿ ಸ್ಪೆಂಡಿಂಗ್ ಒಂದು ಮಂತಲ್ಲಿ ಒಂದು 5,000 ಖರ್ಚು ಮಾಡಿರ್ಬೋದು, 3,000 ಖರ್ಚು ಮಾಡ್ಬೋದು. ಯಾವತ್ತೋ ಒಂದು ದಿವಸ ನಮ್ಮ ಹೆಲ್ತ್ ಅಪ್ಸೆಟ್ ಅಂದಾಗ ಡೆಫಿನೆಟ್ಲಿ ಇನ್ಶೂರೆನ್ಸ್ ವಿಲ್ ಕಮ್ ಫಾರ್ವರ್ಡ್ ಟು ಸಪೋರ್ಟ್ ಅನ್ನೋದು. ವಿ ಆಲ್ವೇಸ್ ಬಿಲೀವ್ ಇನ್ ದ್ಯಾಟ್, ವಿ ಆಲ್ವೇಸ್ ಸಪೋರ್ಟ್ ದ್ಯಾಟ್.